ಏನಿಲ್ಲ, ನಿನ್ನೆ ಧರ್ಮಸ್ಥಳದಲ್ಲಿ ಪೂರ್ವ ನಿಯೋಜಿತವಾಗಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಿದೆಯಲ್ಲ, ಅದ್ರ ವಿರುದ್ಧ ತೀವ್ರತರವಾದ ಕ್ರಮ ಕೈಗೊಳ್ಳಬೇಕು. ಏನಿದು ಇಂಡೈರೆಕ್ಟಾಗಿ SIT ಮೇಲೆ ಪ್ರಭಾವ ಬೀರಿ ಎದುರಿಸುವ ತಂತ್ರವಾಗಿದೆ. ಈ ದೃಷ್ಟಿಲಿ ನಿನ್ನೆ ಏನು ಇದರಿಂದ ಯಾರಿದ್ದಾರೆ, ಈ ಪಿತೂರಿ ಯಾರು ಮಾಡಿದ್ದಾರೆ, ಇವ್ರ ಮೇಲೂ ಸಹ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೇವೆ. DG ಆ್ಯಂಡ್ IG ಸಲೀಂ ಸಾಹೇಬರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ. ಈಗಾಗಲೇ ಬಂಧನ ಮಾಡೋವಂಥ ಏನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದವ್ರನ್ನ ಬಂಧಿಸುವ ಕೆಲಸವನ್ನು ಮಾಡ್ತೀವಿ. ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅಂತೇಳಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮುಖೇನ ಏನು ಈ ವಸ್ತುಸ್ಥಿತಿಯನ್ನು ವರದಿ ಮಾಡ್ತಾ ಇರೋಂಥ ಎಲ್ಲ ಯೂಟ್ಯೂಬರ್ಸು ಧೈರ್ಯವಾಗಿ ಇರೋ ವಿಷಯವನ್ನು ವರದಿ ಮಾಡೋಕ್ಕೆ ನಾವೆಲ್ಲ ಅವರ ಹಿಂದೆ ಇದ್ದೀವಿ ಅಂತೇಳಿ ಇಡೀ ನಾವೇನು ವಕೀಲರು ಬೆಂಗಳೂರಲ್ಲಿ ತುಂಬ ಜನ ವಕೀಲರು ಅವ್ರ ಜೊತೆ ಇದ್ದೀವಿ. ಈಗಾಗಲೇ ಏನು ನ್ಯಾಯಾಲಯ ನೀಡಿದ ತಡೆಯಾಜ್ಞೆ ತೆರವುಗೊಳಿಸಿದೆ ಹೈಕೋರ್ಟು. ಅದೇ ಜೊತೆ IA ಏನು ಸಿವಿಲ್ ಕೋರ್ಟಲ್ಲಿ ಹಾಕಿದ್ದಂಥ ಏನು ತಡೆಯನ್ನು ಮುಂದುವರಿಸಬೇಕು ಅಂತೇಳಿದ್ನ IA ರಿಜೆಕ್ಟ್ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಅವರೆಲ್ಲ ಸರ್ವ ಸ್ವತಂತ್ರರು, ಯಾವುದೇ ಮಾನಹಾನಿಕರ ಇಲ್ಲದೆ ವಸ್ತುಸ್ಥಿತಿಯನ್ನು ವರದಿ ಮಾಡಲಿಕ್ಕೆ ಸರ್ವ ಸ್ವತಂತ್ರರು. ಆ ದೃಷ್ಟಿಯಲ್ಲಿ ಅವರು ಯಾವುದೇ ಭಯ ಇಲ್ಲದೆ ಕರೇಜಿಯಸ್ ಆಗಿ ಏನು ಇವತ್ತು ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮ್ ಬೇಕಾಗಿದೆ. ಇವತ್ತು ಅದು ಯಾರೋ ಜೈಕಾರ ಹಾಕೋ ಅವಶ್ಯಕತೆ ಇವತ್ತಿನ ಸಂದರ್ಭದಲ್ಲಿಲ್ಲ. ಪತ್ರಿಕೆಗಳು ಜೈ ಅನ್ನೋದು ಬಿಟ್ಟು ಇನ್ವೆಸ್ಟಿಗೇಟಿಂಗು ನೈಜ ಪ್ರಾಮಾಣಿಕತೆಯಿಂದ ಏನು ಜರ್ನಲಿಸಮ್ ಮಾಡೋದಕ್ಕೆ ನಾವೆಲ್ಲ ಅವ್ರ ಜೊತೆ ಇದ್ದೀವಿ. ಏನು ಯೂಟ್ಯೂಬರ್ಸು ಕೆಲಸ ಮಾಡಲಿಕ್ಕೆ ಅವ್ರು ಸರ್ವ ಸ್ವತಂತ್ರ ಇದ್ದಾರೆ, ಅವ್ರ ಜೊತೆ ನಾವು ಇದ್ದೀವಿ ಅಂತೇಳಿ ಇವತ್ತು DG IG ಮುಖೇನ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಯಾರು ಗೂಂಡ ವರ್ತನೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಏನಿಲ್ಲ, ನಿನ್ನೆ ಧರ್ಮಸ್ಥಳದಲ್ಲಿ ಪೂರ್ವ ನಿಯೋಜಿತವಾಗಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಿದೆಯಲ್ಲ, ಅದ್ರ ವಿರುದ್ಧ ತೀವ್ರತರವಾದ ಕ್ರಮ ಕೈಗೊಳ್ಳಬೇಕು. ಏನಿದು ಇಂಡೈರೆಕ್ಟಾಗಿ SIT ಮೇಲೆ ಪ್ರಭಾವ ಬೀರಿ ಎದುರಿಸುವ ತಂತ್ರವಾಗಿದೆ. ಈ ದೃಷ್ಟಿಲಿ ನಿನ್ನೆ ಏನು ಇದರಿಂದ ಯಾರಿದ್ದಾರೆ, ಈ ಪಿತೂರಿ ಯಾರು ಮಾಡಿದ್ದಾರೆ, ಇವ್ರ ಮೇಲೂ ಸಹ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೇವೆ. DG ಆ್ಯಂಡ್ IG ಸಲೀಂ ಸಾಹೇಬರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ. ಈಗಾಗಲೇ ಬಂಧನ ಮಾಡೋವಂಥ ಏನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದವ್ರನ್ನ ಬಂಧಿಸುವ ಕೆಲಸವನ್ನು ಮಾಡ್ತೀವಿ. ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅಂತೇಳಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮುಖೇನ ಏನು ಈ ವಸ್ತುಸ್ಥಿತಿಯನ್ನು ವರದಿ ಮಾಡ್ತಾ ಇರೋಂಥ ಎಲ್ಲ ಯೂಟ್ಯೂಬರ್ಸು ಧೈರ್ಯವಾಗಿ ಇರೋ ವಿಷಯವನ್ನು ವರದಿ ಮಾಡೋಕ್ಕೆ ನಾವೆಲ್ಲ ಅವರ ಹಿಂದೆ ಇದ್ದೀವಿ ಅಂತೇಳಿ ಇಡೀ ನಾವೇನು ವಕೀಲರು ಬೆಂಗಳೂರಲ್ಲಿ ತುಂಬ ಜನ ವಕೀಲರು ಅವ್ರ ಜೊತೆ ಇದ್ದೀವಿ. ಈಗಾಗಲೇ ಏನು ನ್ಯಾಯಾಲಯ ನೀಡಿದ ತಡೆಯಾಜ್ಞೆ ತೆರವುಗೊಳಿಸಿದೆ ಹೈಕೋರ್ಟು. ಅದೇ ಜೊತೆ IA ಏನು ಸಿವಿಲ್ ಕೋರ್ಟಲ್ಲಿ ಹಾಕಿದ್ದಂಥ ಏನು ತಡೆಯನ್ನು ಮುಂದುವರಿಸಬೇಕು ಅಂತೇಳಿದ್ನ IA ರಿಜೆಕ್ಟ್ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಅವರೆಲ್ಲ ಸರ್ವ ಸ್ವತಂತ್ರರು, ಯಾವುದೇ ಮಾನಹಾನಿಕರ ಇಲ್ಲದೆ ವಸ್ತುಸ್ಥಿತಿಯನ್ನು ವರದಿ ಮಾಡಲಿಕ್ಕೆ ಸರ್ವ ಸ್ವತಂತ್ರರು. ಆ ದೃಷ್ಟಿಯಲ್ಲಿ ಅವರು ಯಾವುದೇ ಭಯ ಇಲ್ಲದೆ ಕರೇಜಿಯಸ್ ಆಗಿ ಏನು ಇವತ್ತು ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮ್ ಬೇಕಾಗಿದೆ. ಇವತ್ತು ಅದು ಯಾರೋ ಜೈಕಾರ ಹಾಕೋ ಅವಶ್ಯಕತೆ ಇವತ್ತಿನ ಸಂದರ್ಭದಲ್ಲಿಲ್ಲ. ಪತ್ರಿಕೆಗಳು ಜೈ ಅನ್ನೋದು ಬಿಟ್ಟು ಇನ್ವೆಸ್ಟಿಗೇಟಿಂಗು ನೈಜ ಪ್ರಾಮಾಣಿಕತೆಯಿಂದ ಏನು ಜರ್ನಲಿಸಮ್ ಮಾಡೋದಕ್ಕೆ ನಾವೆಲ್ಲ ಅವ್ರ ಜೊತೆ ಇದ್ದೀವಿ. ಏನು ಯೂಟ್ಯೂಬರ್ಸು ಕೆಲಸ ಮಾಡಲಿಕ್ಕೆ ಅವ್ರು ಸರ್ವ ಸ್ವತಂತ್ರ ಇದ್ದಾರೆ, ಅವ್ರ ಜೊತೆ ನಾವು ಇದ್ದೀವಿ ಅಂತೇಳಿ ಇವತ್ತು DG IG ಮುಖೇನ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಯಾರು ಗೂಂಡ ವರ್ತನೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ.